ಬೆಂಗಳೂರು ನಾಗರಿಕರಿಗೂ ಕೂಡ ಬಸ್ ದರ ಏರಿಕೆಯ ಬಿಸಿ. ಬಿಎಂಟಿಸಿನಲ್ಲಿ ಓಡಾಡೋರಿಗೆ 10 ವರ್ಷಗಳ ಬಳಿಕ ಬಿಎಂಟಿಸಿ ಬಸ್ ಪ್ರಯಾಣ ದರ ಏರಿಕೆ ಆಗ್ತಾ ಇದೆ. ಶೇಕಡ 42% ಅಂದರೆ 42% ದರ ಏರಿಕೆಗೆ ಪ್ರಸ್ತಾವನೆ ಇಟ್ಟಿದ್ದಾರೆ. ಶೇಕಡ 15ರಷ್ಟು ಪ್ರಯಾಣ ದರ ಏರಿಕೆಯಾಗೋ ಸಾಧ್ಯತೆ. ಅಂದರೆ ಇವ್ರು ಇಟ್ಟಿರೋದು ಬಿಎಂಟಿಸಿಯಿಂದ 42% ಟಿಕೆಟ್ ದರ ಏರಿಕೆ. ಇವರು ಕೊಡ್ತಾ ಇರೋ ಸಮರ್ಥನೆ ಏನಂದರೆ 10 ವರ್ಷಗಳಿಂದ ಬಸ್ ಟಿಕೆಟ್ ದರ ಏರಿಕೆ ಮಾಡಿಲ್ಲ. 2014ರಲ್ಲಿ ಮಾಡಿದ್ದು 10 ವರ್ಷ ಆಗೋಯ್ತು. ಡೀಸೆಲ್ ದರದಿಂದಾಗಿ ಬಿಎಂಟಿಸಿ ಮುಳುಗುವ ಹಡಗಿನಂತಾಗಿದೆ ಅಂತ ಬಿಎಂಟಿಸಿ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನನಗೆ ಅರ್ಥನೇ ಆಗಲ್ಲ. ಬಿಎಂಟಿಸಿ ಅಧಿಕಾರಿಗಳು ನೋಡಿದ್ರೆ ಹೀಗೆ ಹೇಳ್ತಾರೆ, ಸಾರಿಗೆ ಸಚಿವರು ಇತ್ತೀಚೆಗಷ್ಟೇ ಕೆಎಸ್ಆರ್ಟಿಸಿ ಬಿಎಂಟಿಸಿ ಲಾಭದಲ್ಲಿದೆ ಅಂತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅರುಣ ಅವರಿಂದ ಪಡ್ಕೊಳ್ಳೋಣ. ಅರುಣ, ಇತ್ತೀಚೆಗಷ್ಟೇ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೆಎಸ್ಆರ್ಟಿಸಿ ಬಿಎಂಟಿಸಿ ಎಲ್ಲವೂ ಲಾಭದಲ್ಲಿದೆ, ಶಕ್ತಿ ಯೋಜನೆಯಿಂದಲೇ ಲಾಭದಲ್ಲಿದೆ ಅಂತ ಹೇಳಿದರು. ಈಗ ನೋಡಿದ್ರೆ ಬಿಎಂಟಿಸಿಯಿಂದ 42% ಹೈಕ್ಗೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಲಾಭದಲ್ಲಿರೋ ಸಂಸ್ಥೆ 42% ಹೈಕ್ ಕೇಳುತ್ತಾ? ಎಸ್ ಅರವಿಂದ್, ಈಗಾಗಲೇ ಜನರಿಗೆ ಬಸ್ ದರ ಟಿಕೆಟ್ ಏರಿಕೆ ದರ ಪ್ರಸ್ತಾವನೆಯನ್ನು ಈಗಾಗಲೇ 4 ನಿಗಮಗಳು ಕೂಡ ಸಲ್ಲಿಸಿದ್ದಾವೆ. ಅದರಲ್ಲೂ ಕೂಡ ಜನರಿಗೆ ಬಸ್ ಟಿಕೆಟ್ ದರ ಖಚಿತವಾಗಿದೆ ಏರಿಕೆಯನ್ನು ಈಗಾಗಲೇ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ಮೊನ್ನೆ ಮಾತನಾಡ್ತಾ ಹೇಳಿದರು. ಹೀಗಾಗಿ ರಾಜ್ಯದ 4 ನಿಗಮಗಳು, ಪ್ರಮುಖವಾಗಿ ಕೆಎಸ್ಆರ್ಟಿಸಿ ಇರ್ಬೋದು, ಬಿಎಂಟಿಸಿ ಇರ್ಬೋದು, ಕೆಕೆಆರ್ಟಿಸಿ ಇರ್ಬೋದು, NWKSRTC, ಇನ್ನು ಬೆಂಗಳೂರಿನ ಮಟ್ಟಿಗೆ ಹೇಳಿಸೋದಾದರೆ ಬಿಎಂಟಿಸಿಯಿಂದ ದರ ಏರಿಕೆಗೆ ಈಗಾಗಲೇ 42% ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ. ಪ್ರಮುಖವಾಗಿ 2014ರಲ್ಲಿ ಸರ್ಕಾರದಿಂದ ಅಂದರೆ ಸಾರಿಗೆ ಸಂಸ್ಥೆಗಳಿಂದ 17% ದರ ಏರಿಕೆಯನ್ನು ಮಾಡಲಾಗಿತ್ತು. ಜನರ ವಿರೋಧ ನಡುವೆ ವ್ಯಕ್ತವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ 2015ರಲ್ಲಿ ಈ 17% ಇದ್ದಿದ್ದನ್ನು 2% ಕಡಿಮೆಯನ್ನು ಮಾಡಿಬಿಟ್ಟು 15% ದರ ಏರಿಕೆಯನ್ನು ಮಾಡಿತ್ತು. ಪ್ರಮುಖವಾಗಿ ರಾಜ್ಯದಲ್ಲಿ 24,000 ಬಸ್ಸಸ್ಗಳಿದ್ದಾವೆ. ಈ ಒಂದು 24,000 ಬಸ್ಸಸ್ಗಳಿಗೆ ಒಂದು ದಿನಕ್ಕೆ 13 ಕೋಟಿಯಷ್ಟು ಡೀಸೆಲ್ ಕೂಡ ಬಳಕೆ ಆಗುತ್ತೆ ಎನ್ನುವಂತಹ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಹೀಗಾಗಿ 4 ಸಾರಿಗೆ ನಿಗಮಗಳಿಗೂ ಕೂಡ 6,300 ಕೋಟಿಯಷ್ಟು ಕೂಡ ಇಂಧನದ ಹೊರೆ ಆಗುತ್ತೆ. ಹೀಗಾಗಿ ಪ್ರಮುಖವಾಗಿ ಅದರಲ್ಲೂ ಬಿಎಂಟಿಸಿಯಿಂದಲೂ ಕೂಡ ಸಾಕಷ್ಟು ಒಂದು ಹೊರೆ ಆಗುತ್ತೆ. ಹೀಗಾಗಿ ಬಿಎಂಟಿಸಿ ಅವರು 42% ದರ ಏರಿಕೆಯನ್ನು ಮಾಡ್ತೇವೆ ಎನ್ನುವಂತಹ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅರವಿಂದ್, ಥ್ಯಾಂಕ್ ಯು ಅರುಣ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.